ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಮಾಡೇನಿ. ನೋಡ್ರಿ, ಇಲ್ಲಿ ಫ್ರೆಶ್ ತಾಜಾ ಮೆಣಸಿನ್ಕಾಯಿ ಸಿಕ್ಕಾವ ನನಗೆ. ಈ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಭಾಳ ಚಲೋ ಆಗ್ತದೆ ಪರೋಟಕ್ಕೆ, ಅದಕ್ಕೆ ನಾ ಇದನ್ನು ಮಾಡೋಣ ಅಂತ ಮಾಡೀನಿ. ಫಸ್ಟು ಇದನ್ನು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ನಿಮ್ಗೆ ಹೆಂಗೆ ಬೇಕು ಆ ಥರ ಹೆಚ್ಚಿಟ್ಕೋಬೋದು, ಬಟ್ ವೇಸ್ಟ್ ಆಗಬಾರ್ದು ಅಂತಂದು ನಾ ಇಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಲಿಕತ್ತೀನಿ ನಾನು. ನೋಡಿರಿ, ಇದೆಲ್ಲ ಎಷ್ಟು ಚಂದ ಕಾಣ್ಲಿಕತ್ತದ, ಈಗ ಭಾಳ ಚಂದ ಆಮೇಲೆ ಈ ಮೆಣಸಿನ್ಕಾಯಿ ಅದಲ್ಲ ಭಾಳ ಸಪ್ಪಗಂದ್ರೆ ಭಾಳ ಸಪ್ಪಗಿದ್ವು, ಖಾರನ ಇದ್ದಿದ್ದಿಲ್ಲ ಇವು. ಅದಕ್ಕೆ ಉಪ್ಪಿನಕಾಯಿ ಮಾಡಿದ್ರೆ ಹೆಂಗಿರ್ತದೆ ಅಂತಂದು ಉಪ್ಪಿನಕಾಯಿ ಮಾಡಲಿಕ್ಕೆ ಶುರು ಮಾಡೀನಿ. ಈಗ ಒಂದು ಪ್ಯಾನ್ ಒಳಗೆ ಏನು ಮಾಡ್ತೀನಿ, ಒಂದು 3 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ಬಿಡ್ತೀನಿ. 3 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಮೆಂತ್ಯ ಭಾಳ ಉಪಯೋಗಿಸ್ತೀನಿ. ಆಮೇಲೆ 3 ಸ್ಪೂನಷ್ಟು ನಾ ಇಲ್ಲಿ ಸೋಂಪು ಹಾಕ್ಕೋತೀನಿ, ಬಡೆ ಸೋಂಪು ಅಂತೀವಲ್ಲ ಅದನ್ನು 3 ಸ್ಪೂನ್ ಹಾಕ್ಕೋತೀನಿ. ಆಮೇಲೆ ಒಂದು ಎರಡು ಅಥವಾ 3 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡ್ಬಿಡ್ತೀನಿ. ಸಾಸಿವೆ ಹಾಕ್ಕೊಂಡು ಇದನ್ನು ಸುಮ್ಮನೆ ತೇವ ಹೋಗೋವರೆಗೂ ಮಾತ್ರ ಹುರ್ಕೋಬೇಕು, ಜಾಸ್ತಿ ಹುರ್ಕೊಳಿಕ್ಕೆ ಹೋಗಬಾರ್ದು. ಅದು ಘಮ ಬರೋವರೆಗೂ ಅಂತ ಕಂದು ಬಣ್ಣ ಬರೋವರೆಗೂ ಹಾಗೆಲ್ಲ ಹುರ್ಕೋಬಾರ್ದು, ಸ್ವಲ್ಪ ಹುರ್ಕೊಂಡ್ಬಿಡ್ಬೇಕು. ನೋಡಿರಿ, ಹುರ್ಕೊಂಡಿದ್ದಾಗ್ಯದ. ಈಗ ಇದನ್ನು ಮಿಕ್ಸರಿಗೆ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬಂದುಬಿಡ್ತೀನಿ. ಈಗ ಇನ್ನೊಂದು ಸಣ್ಣದೊಂದು ಬಾಣಲಿ ಒಳಗೆ ಒಂದು 8-9 ಸ್ಪೂನಷ್ಟು ನಾ ಇಲ್ಲಿ ಸಾಸಿವೆ ಎಣ್ಣೆ ತೊಗೊಂಡೀನಿ. ಉಪ್ಪಿನಕಾಯಿಗೆ ಸಾಸಿವೆ ಎಣ್ಣೆ ಹಾಕಿದ್ರೆ ಭಾಳ ರುಚಿ ಆಗ್ತದೆ, ಅದಕ್ಕೆ ಸಾಸಿವೆ ಎಣ್ಣೆ ತೊಗೊಂಡಿನಿ. ಅದು ಕಾಯಲಿಕ್ಕೆ ಇಟ್ಟೀನಿ. ಈಗ ಇಲ್ಲಿ ನಾವೇನು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ವಲ್ಲ, ಅದಕ್ಕೆ ಒಂದು 4-5 ಸ್ಪೂನು ಇದು ಹಾಕೋತೀನಿ, ವಿನೆಗರ್. ಯಾಕಂದ್ರೆ ನಾವಿಲ್ಲಿ ವಿನೆಗರ್ ಎದಕ್ಕೆ ಹಾಕ್ಕೊಳಿಕತ್ತೀನಿ ಅಂದ್ರೆ, ಇದು ಇನ್ಸ್ಟಂಟ್ ಉಪ್ಪಿನಕಾಯಿ ಆಗೋದ್ರಿಂದ ವಿನೆಗರ್ ಹಾಕ್ಕೊಳಿಕತ್ತೀನಿ. ನೀವು ಬೇಕು ಅಂತಂದ್ರೆ ನಿಂಬೆಹಣ್ಣಿನ ರಸನೂ ಹಾಕ್ಕೋಬೋದು ಇದಕ್ಕೆ. ಆಮೇಲೆ ನಾವಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದು ಮಸಾಲೆ ಪುಡಿನ, ಇದನ್ನೆಲ್ಲನೂ ಫುಲ್ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ಇಷ್ಟು ಮೆಣಸಿನ್ಕಾಯಿಗೆ ಇಷ್ಟು ಪುಡಿ ಬೇಕಾಗ್ತದೆ ಅದಕ್ಕೆ ಹಾಕ್ಕೋತೀನಿ. ಆಮೇಲೆ ಇವಾಗ ಒಂದು 2 ಸ್ಪೂನಷ್ಟು ಉಪ್ಪು ಹಾಕ್ಕೋತೀನಿ. ಉಪ್ಪನ್ನು ನೀವು ನೋಡಿ ಹಾಕ್ಕೊಳ್ರಿ, ಹೆಂಗೆ ಬೇಕು ಹಂಗೆ ನೋಡಿಕೊಂಡು. ಆಮೇಲೆ ಕಲರ್ಗೆ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೋತೀನಿ. ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೋತೀನಿ. ಹಾಕ್ಕೊಂಡು ಇದನ್ನು ಚೆಂದಾಗಿ ಕಲಿಸ್ಬಿಡ್ತೀನಿ. ಇದನ್ನು ಫುಲ್ಲೆಲ್ಲ ಹೊಂದ್ಕೊಳ್ಳೋ ಹಂಗೆ ನೀಟಾಗಿ ಇದನ್ನು ಕಲಿಸ್ಕೊಂಡ್ಬಿಡ್ತೀನಿ. ಈಗ ನಾವಿಲ್ಲಿ ಬಾಣಲಿ ಒಳಗಿನ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ವಲ್ಲ, ಅದು ಮಸ್ತ್ ಕಾದದ. ಈಗ ಸ್ವಲ್ಪ ಬೆಚ್ಚಗದ, ಅದು ನಡೀತದೆ. ಈಗ ಫುಲ್ ಅದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ನೋಡಿರಿ ಎಷ್ಟು ಚಂದ ಕಾಣ್ಲಿಕ್ಕತ್ತದ. ಚಂದ ಕೆಳಗೆ ಮೇಲೆ ಚಂದ ಕಲಿಸ್ಬಿಟ್ವಿ ಅಂತಂದ್ರೆ ಮೆಣಸಿನ್ಕಾಯಿ ಉಪ್ಪಿನಕಾಯಿ ರೆಡಿ ಆಗ್ತದೆ. ಇದು ಪರೋಟಕ್ಕಂತೂ ಭಾಳ ಹೇಳಿ ಮಾಡಿಸಿದಂಗದ. ಆಮೇಲೆ ಅನ್ನ ಜೊತೆಗೂ ಬೇಕಂದ್ರೆ ಬಾಡಿಸ್ಕೊಳ್ಳಿರ್ಬೋದು, ಭಾಳ ರುಚಿ ಆಗ್ತದೆ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.